ನಮಸ್ಕಾರ ಎಲ್ಲರಿಗೂ. ಈ ನನ್ನ ಚಾನಲ್ನಿಂದ ಕಾಂಪಿಟೇಟಿವ್ ಎಕ್ಸಾಮ್ ತಯಾರಿ ಮಾಡಿಕೊಳ್ಳಬಹುದು. ಜೊತೆಗೆ ಓದುವುದಕ್ಕಾಗಿ ಬೇಕಾಗಿರೋ ಮೋಟಿವೇಶನ್ ಕೂಡ ತಿಳಿಸಿಕೊಡುತ್ತೇನೆ. ಸೊ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪ್ರೀತಿಯ ವಿದ್ಯಾರ್ಥಿಗಳಿಗೆ ಸಲಹೆಗಳು: ಸರಿಯಾದ ಆಯ್ಕೆ ಮುಖ್ಯ. ವಿದ್ಯಾರ್ಥಿಗಳು ತಾವು ಏನಾಗಬೇಕೆಂದು ಆಯ್ಕೆ ಮಾಡಿಕೊಳ್ಳುವುದು ಬಹುಮುಖ್ಯ. ಏಕಪ್ಪ ಅಂತಂದರೆ, ಕಾಂಪಿಟೇಟಿವ್ ಎಕ್ಸಾಮ್ ತಯಾರಿ ಮಾಡುವ ವಿದ್ಯಾರ್ಥಿಗಳು ಯಾವ ಸರ್ಕಾರಿ ಹುದ್ದೆ, ಎಕ್ಸಾಂಪಲ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, PSI ಆಗಿರ್ಬೋದು, SD ಆಗಿರ್ಬೋದು, FD ಆಗಿರ್ಬೋದು, KS ಆಗಿರ್ಬೋದು, ಗ್ರೂಪ್ B ಮತ್ತು C ಆಗಿರ್ಬೋದು, ಇಲ್ಲ ಮುಂತಾದ ಯಾವುದೇ ಹುದ್ದೆ ಆಗಿರಬಹುದು, ಮೊದಲು ಸರಿಯಾದ ಆಯ್ಕೆಯನ್ನು ಮಾಡಿಕೊಳ್ಳಬೇಕು. ಕಾರಣ, ಯಾವುದಾದರೊಂದು ಹುದ್ದೆಗೆ ಆಯ್ಕೆ ಆದರೆ ಸಾಕು ಎಂದು ಓದುವುದಕ್ಕೂ ಮತ್ತು ಇದೇ ಹುದ್ದೆ ಬೇಕು ಎಂದು ಓದುವುದಕ್ಕೂ ತುಂಬ ವ್ಯತ್ಯಾಸವಿದೆ. ಸ್ವಲ್ಪ ಡೀಟೇಲಾಗಿ ಹೇಳ್ತೀನಿ. ಏನಾಗುತ್ತೆ ಅಂತಂದರೆ, ಓದುವ ತಯಾರಿಯಲ್ಲಿ ಯಾವುದಾದರೊಂದು ಹುದ್ದೆ ಆದರೆ ಸಾಕು ಎಂದುಕೊಂಡರೆ ಅಲ್ಲಿ ಮನಸ್ಸು ವಿಚಲಿತಗೊಂಡು ನಾವು ಮಾಡೋ ತಯಾರಿ ಜೊತೆಗೆ ಸಮಯವೂ ಹಾಳಾಗುವ ಸಾಧ್ಯತೆಗಳಿರುತ್ತವೆ. ಎಕ್ಸಾಂಪಲ್ ಹೇಗಪ್ಪ ಅಂತಂದರೆ, ಈಗ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೂ SD ಎಕ್ಸಾಮ್ಗೂ ತುಂಬ ವ್ಯತ್ಯಾಸ ಇರುತ್ತೆ. SDA ಕ್ವಶನ್ ಪೇಪರ್ ಒಂದು ಸ್ವಲ್ಪ ಟಫ್ ಇರುತ್ತೆ. SDA ಕ್ವಶನ್ ಪೇಪರ್ಗೆ ಕಂಪೇರ್ ಮಾಡಿದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಕ್ವಶನ್ ಪೇಪರ್ ಒಂದು ಸ್ವಲ್ಪ ಈಸಿಯಾಗಿರುತ್ತೆ. ಸೊ ಹಾಗಾಗಿ ಒಂದು ಆಯ್ಕೆನ ಸರಿಯಾಗಿ ಇದೇ ಹುದ್ದೆ ಆಗಬೇಕು ಅಂತ ಮೊದಲು ಡಿಸೈಡ್ ಮಾಡ್ಕೊಳ್ಳಿ. ಅಧಿಸೂಚನೆ ಮತ್ತು ನೇಮಕಾತಿ ವಿವರಗಳ ಬಗ್ಗೆ, ಪದ್ಧತಿಗಳ ಬಗ್ಗೆ ಈಗಾಗಲೇ ತುಂಬ ವಿಡಿಯೋಸ್ಗಳು ಯೂಟ್ಯೂಬ್ನಲ್ಲಿ ಅವೈಲೇಬಲ್ ಇರೋ ಕಾರಣ ಅದನ್ನು ನಾನು ಇಲ್ಲಿ ಹೇಳುವುದಿಲ್ಲ. ಈಗ ಟಾಪಿಕ್ ಏನಪ್ಪ ಅಂತಂದರೆ, ತಯಾರಿ ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ಗುರಿಯನ್ನು ಸ್ಪಷ್ಟವಾಗಿ ಕಂಡುಕೊಳ್ಳಿ. ಎಕ್ಸಾಂಪಲ್, ಪೊಲೀಸ್ ಕಾನ್ಸ್ಟೇಬಲ್ PSI ಆಗುವ ಹಂಬಲವಿರುವವರು ಅದರ ಕಡೆ ಮಾತ್ರ ಗಮನ ಕೊಡಿ. ಮಧ್ಯದಲ್ಲಿ FDA, KS, SDA ತಯಾರು ಮಾಡಲು ಹೊರಟರೆ ತುಂಬ ಕಷ್ಟ. ಇನ್ನು ನೆಕ್ಸ್ಟ್, ಸರ್ಕಾರಿ ನೌಕರಿ ಪ್ರಯೋಜನಗಳು ತುಂಬ ಇವೆ, ಅದನ್ನು ಆಮೇಲೆ ಮಾತಾಡೋಣ. ಈಗ ಅತಿ ಮುಖ್ಯವಾಗಿ ಏನಪ್ಪ ಅಂತಂದರೆ, ಕನ್ನಡ ಮೀಡಿಯಮಲ್ಲಿ ಓದಿರೋ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಬಹುಮುಖ್ಯ ಆಯ್ಕೆಯೇ ಈ ಸರ್ಕಾರಿ ಕೆಲಸ ಆಗಿರಲಿ. ಯಾಕಪ್ಪ ಅಂತಂದರೆ, ಇದು ಒಂಥರ ವರ ಇದ್ದ ಹಾಗೆ. ಕಷ್ಟಪಟ್ಟು ಇಷ್ಟಪಟ್ಟು ಓದಿ ಸೆಲೆಕ್ಷನ್ ಆಗಿಬಿಟ್ರೆ ಲೈಫ್ ಸೆಟ್ಲ್ ಆಗಿಬಿಡುತ್ತೆ. ಇಲ್ಲ ಅಂತಂದರೆ ಈ ಪ್ರಯತ್ನ ನೀವು ಬಿಟ್ಬಿಟ್ರೆ ಪ್ರೈವೇಟ್ ಜಾಬ್, ನೀವು PUC ಪಾಸ್ ಆಗಿರಿ, ಇಲ್ಲ ಡಿಗ್ರಿ ಪಾಸ್ ಆಗಿರಿ, ಗ್ರಾಮೀಣ ಪ್ರದೇಶದಲ್ಲಿ ಪ್ರೈವೇಟ್ಗಳಲ್ಲಿ ಹುದ್ದೆಗಳಿಲ್ಲ. ಯಾವುದೇ ಹುದ್ದೆ, ಕ್ಯಾಶಿಯರ್ ಅಂತ ಆಗಿರ್ಬೋದು, ಇಲ್ಲ ಅಟೆಂಡರ್ ಆಗಿರ್ಬೋದು, ಯಾವುದೇ ಒಂದು ಹುದ್ದೆ ಪ್ರೈವೇಟ್ ಆಗಿ ಹೋಗ್ತೀವಿ ಅಂತಂದರೂ 10ರಿಂದ 12 ಸಾವಿರ, ಹಬ್ಬ ಅಂದರೆ ಒಂದು 14ರಿಂದ 15 ಸಾವಿರ. ಹಾಗಾಗಿ ವಯಸ್ಸು ಮಿತಿ ಮೀರುವ ಮುಂಚೆನೇ ಪ್ರಯತ್ನ ಮಾಡಿ. ಯಾಕಪ್ಪ ಅಂತಂದರೆ, ಪ್ರಯತ್ನಂ ಸರ್ವತ್ರ ಸಾಧನಂ. ಇದು ನನ್ನ ಮೊದಲ ವಿಡಿಯೋ. ಇಷ್ಟ ಆದವರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನಿತರ ಓದುಗರಿಗೆ, ಸ್ಪರ್ಧಾ ಆಕಾಂಕ್ಷಿಗಳಿಗೆ ಶೇರ್ ಮಾಡಿ. ನಾಳೆಯಿಂದ ಕ್ಲಾಸ್ ಪ್ರಾರಂಭ ಮಾಡೋಣ. ಸೊ ಹೋಪ್ ಫಾರ್ ದ ಬೆಸ್ಟ್. ನಾನು ಕ್ಲಾಸ್ಗಳನ್ನ ಮಾಡ್ತೀನಿ. ಹುದ್ದೆ ತಯಾರಿಯನ್ನು ನಾಳೆಯಿಂದ ಪ್ರಾರಂಭ ಮಾಡೋಣ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.